ಇದೇನಪ್ಪ ಇಷ್ಟೊಂದು ಮಂಡಕ್ಕಿ ಎಲ್ಲ ಹಾಕೊಂಡು ಕುತ್ಕೊಂಡವ್ರೆ ಅನ್ಕೊಂಡ್ರ ಈ ಕೊರೆ ಚಳಿಗೆ ಮಳಿಗೆ ಸ್ವಲ್ಪ ಬೇಕು ಅನ್ಸ್ತಿತ್ತು. ಅದಕ್ಕೆ ಒಂದ್ ಸ್ವಲ್ಪ ಮಂಡಕ್ಕಿ ಈ ತರ ಮಾಡಿರ್ಲಿಲ್ಲ ನಾನು ಯಾವತ್ತೂ. ಈ ತರ ಮಾಡೋಣಂತ ಮಾಡಿ ಎಲ್ಲ ತರ ಮಿಕ್ಸ್ ಬಜ್ಜಿ ಮಾಡೋಣಂತ ಮಾಡಿದ್ದೆ. ಉದ್ದನ್ ಮೆಣಸಿಕಾಯಿ, ದುಂಡನ್ ಮೆಣಸಿಕಾಯಿ, ಈರುಳ್ಳಿ ಬಜ್ಜಿ ಎಲ್ಲ ಒಟ್ಟಿಗೆ ಮಾಡಿ ತಿನ್ನೋಣ ಅಂತ ಮಾಡಿದ್ವಿ. ನೋಡಿ ಈ ತರ ನೀವು ಚಳಿಗೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರ್ತತೆ. ಮಿಕ್ಸ್ ಎಲ್ಲಾನು. ಹಂಗಾಗಿ 3 ತರ ಮಾಡಿದ್ದೆ ನಾನು ಇದರಲ್ಲಿ. ಮಂಡಕ್ಕಿ ಮಾಡೋದನ್ನ ನೋಡೋಣ ಬನ್ನಿ. ಮೊದಲು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಶೇಂಗಾ ಮತ್ತು ಪುಟಾಣಿ ಹಾಕಿ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ನೀವು ಬೇಕಂದ್ರೆ ಮಜ್ಜಿಗೆ ಮೆಣಸಿನಕಾಯಿನೂ ಹಾಕೋಬಹುದು. ಆಮೇಲೆ ಇದೆಲ್ಲ ಸ್ವಲ್ಪ ಕೆಂಪು ಆದ ತಕ್ಷಣ ಇದನ್ನ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಖಾರ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಹಂಗೆ ಉಪ್ಪು. ಕೆಲವರು ಸಕ್ಕರೆ ಹಾಕೊಂತಾರೆ ಪುಡಿ, ಆಮೇಲೆ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಹಂಗೆ ಇದು ಮಾಡ್ಕೋಬಹುದು. ಸ್ವೀಟ್ ಇಷ್ಟಪಡೋರು ಇದು ಸ್ವಲ್ಪ ಸಕ್ಕರೆ ಹಾಕೋಬಹುದು. ಸಕ್ಕರೆ ಪುಡಿನ ಸಕ್ಕರೆ ಹಾಕೋಬಾರ್ದು, ಸಕ್ಕರೆ ಪುಡಿ ಹಾಕೊಡ್ರಿ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ವಿ ಮಂಡಕ್ಕಿನ. ಆಮೇಲೆ ಬಜ್ಜಿ ಮಾಡೋದು ನೋಡ್ಬೇಕಲ್ಲ, ಆ ಬಜ್ಜಿ ಹೆಂಗ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪನ್ನು ತುಂಬಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಖಾರ ಇದ್ರೂ ಅದು ಮುರಿದ್ ಬಿಡುತ್ತೆ, ಎಷ್ಟೇ ಖಾರ ಇದ್ರೂ ಮುರಿದೋಗ್ಬಿಡುತ್ತೆ ಅದು. ಅದಕ್ಕೆ ಜೀರಿಗೆ ಉಪ್ಪು ಹಾಕಿ ಮಾಡ್ತೀವಿ ನಾವು ಯಾವಾಗ್ಲೂ. ನೋಡಿ ಈ ತರ ಅದನ್ನ ಜೀರಿಗೆನೂ ಉಪ್ಪುನು ಹಳ್ಳುಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಜೀರಿಗೆನೂ ಸಣ್ಣ ಆಗ್ಬಿಡುತ್ತೆ ಅದು. ಈ ತರ ಪುಡಿ ಮಾಡ್ಕೊಂಡು ಒಂದ್ ಬಟ್ಲಲ್ಲಿ ತೆಗೆದಿಟ್ಕೊಂಡೆ. ಆಮೇಲೆ ಒಂದ್ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮಿರ್ಚಿಗಳನ್ನೆಲ್ಲ ತೊಳೆದು ಒಂದ್ ಬಟ್ಟೆನಲ್ಲಿ ಒರೆಸ್ಕೊಂಡು ಇಟ್ಕೋಬೇಕು ಮೊದ್ಲೇನೆ. ಯಾಕಂದ್ರೆ ಹಸಿ ಇತ್ತಂದ್ರೆ ಎಣ್ಣೆಲಿ ಹಾಕಿದಾಗ ಅದು ಸ್ವಲ್ಪ ನೀರ್ ಬಿಟ್ಕೊಂಡು ಚಟ ಚಟ ಅಂತ ಸಿಡಿತೈತಿ. ಹುಷಾರಾಗಿ ಮಾಡ್ಕೋಬೇಕು ಯಾವಾಗ್ಲೂ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅಜ್ವಾನ. ಈ ಕಡೆ ಹಿಟ್ಟು ಕಲಿಸ್ಕೊಳ್ಳೋಣ ಮೊದ್ಲು. ಇದು ಹಿಟ್ಟು ಗೊತ್ತೇ ನಿಮಗೆ, ಎಲ್ಲರೂ ನಾನು ಊರಿಂದ ತರ್ತೀನಂತ. ತುಂಬಾ ಚೆನ್ನಾಗಿರುವಂತ ಹಿಟ್ಟಿದು. ಯಾವುದೇ ಬಜ್ಜಿ ಮಾಡಿದ್ರು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಸ್ವಲ್ಪ ತರಿ ಆಗಿರ್ಬೇಕು. ಫುಲ್ ನೈಸ್ ಆದ್ರೆ ಬಜ್ಜಿ ಯಾವ ತರ ಅಗಲ ಬರುತ್ತೋ ಆ ತರ ಬರೋದಿಲ್ಲ. ಅದಕ್ಕೆ ಕಲಸುವಾಗನು ಸ್ವಲ್ಪ ಮೆಥಡ್ ಐತದ ಕಲಸೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಆಲೆ ಮೊದಲಿನ ವಿಡಿಯೋದಲ್ಲಿ. ನೋಡಿ ಈ ತರ ಓಪನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಆ ಜೀರಿಗೆ ಉಪ್ಪನ್ನು ತುಂಬಬೇಕು. ಇನ್ನು ಬೇರೆ ಬೇರೆ ಮಸಾಲೆನೆಲ್ಲ ತುಂಬೋದು. ಇದು ಖಾರ ಮೆಣಸಿಕಾಯಿ ಇರೋದ್ರಿಂದ ಸ್ವಲ್ಪ ಜೀರಿಗೆ ಉಪ್ಪು ಮಾತ್ರ ತುಂಬಬೇಕು, ಅಂದ್ರೆ ಸ್ವಲ್ಪ ಖಾರ ಮುರಿತೈತಿ ಅದು. ಅದು ಒಂದು ಉದ್ದನ್ ಮೆಣಸಿಕಾಯಿಗೂ ಕೊರೆದು ತುಂಬಬೇಕು. ಇದಕ್ಕೂ ಕೊರೆದು ಈ ತರ ತುಂಬಿ ಅದನ್ನ ಚೆನ್ನಾಗಿ ಅಲ್ಲಾಡಿಸ್ಬೇಕು ಕೈಯಲ್ಲಿ. ಈ ತರ ತಿರುಗಿಸ್ಬೇಕು. ಈ ತರ ಮಾಡ್ಕೋಬೇಕು. ಅಂದ್ರೆ ಅದು ಕರೆಕ್ಟ್ ಆಗಿ ಎಲ್ಲಾ ಕಡೆಗೂ ಹೋಗುತ್ತೆ ಅದು ಉಪ್ಪು ಜೀರಿಗೆ. ನೋಡಿ ಹಿಟ್ಟು ರೆಡಿ ಇದೆ. ಅದಕ್ಕೆ ಲಾಸ್ಟ್ ಅಲ್ಲಿ ಇನ್ನೇನು ಹಾಕ್ತಿವಿ ಮೆಣಸಿಕಾಯಿ ಅಂದಾಗ ನಾವು ಇದನ್ನ ಏನು ಸೋಡಾನ ಮೊದಲೇ ಹಾಕಿರ್ಬಾರ್ದು. ನಿಮಗೆ ಇದೊಂದು ಟಿಪ್ಸ್ ಅಂತಾನೆ ಹೇಳ್ತೀನಿ. ಸೋಡಾ ಹಾಕಿಟ್ಟದನ್ನ ಆಮೇಲೆ ಮಾಡಿದ್ರೆ ಎಲ್ಲ ಕೆಂಪು ಬಂದ್ಬಿಡುತ್ತೆ, ಟೇಸ್ಟ್ ಹೋಗ್ಬಿಡ್ತೈತಿ. ಮಿರ್ಚಿ ಟೇಸ್ಟೇ ಇರಲ್ಲ ಅದು. ಹಂಗಾಗಿ ನಾವು ಮೊದಲೇ ಸೋಡಾ ಪುಡಿ ಯಾವತ್ತೂ ಹಾಕೋಬಾರ್ದು. ಇನ್ನೇನು ಮಿರ್ಚಿ ಎಣ್ಣೆಲಿ ಹಾಕ್ತಿವಿ ಅಂದಾಗ ಇದು ಸೋಡಾ ಪುಡಿ ಹಾಕೋಬೇಕು. ನೋಡಿ ಈಗ ಅದನ್ನ ಚೆನ್ನಾಗಿ ಯಾವ ಕಡೆ ನಾವು ಉಪ್ಪು ತುಂಬಿದ್ವೋ ಆ ಸೈಡ್ ನಾವು ಇದನ್ನ ಮಾಡ್ಕೋಬೇಕಾದ್ರೆ ಇಟ್ಟು ಹಚ್ಬೇಕು. ಈ ಸೈಡ್ ಓಪನ್ ಮಾಡಬೇಕು. ಅಂದ್ರೆ ಮಿರ್ಚಿ ತುಂಬಾ ಟೇಸ್ಟ್ ಆಗಿ ಬರ್ತೈತೆ ಅವಾಗ. ನೋಡಿ ಯಾವ ತರ ಅಳ್ಕೊಳ್ಳುತ್ತೆ ನೋಡಿ ಅದ್ರ ಎಣ್ಣೆನಲ್ಲಿ. ಇದನ್ನ ಮಾತ್ರ ಫುಲ್ ತುಂಬ್ತೀವಿ ನಾವು, ಚೆನ್ನಾಗಿರುತ್ತೆ. ಇದು ಒಂಥರ ಮಿಕ್ಸ್ ಬಜ್ಜಿ. ಇದು ಮೊದಲು ಉದ್ದ ಮೆಣಸಿಕಾಯಿ, ದುಂಡ ಮೆಣಸಿಕಾಯಿ ಅಷ್ಟೇ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಈರುಳ್ಳಿ ಬಜ್ಜಿನೂ ಮಾಡ್ತೀನಿ. ಪದೇ ಒಂದೇ ತರ ತಿಂದು ಬೇಜಾರಾಗಿರುತ್ತಲ್ವಾ, ಇವತ್ತೊಂದೆಲ್ಲ ಒಂದೊಂದು ತಿಂದ್ರೆ ಸಾಕು, ಚೆನ್ನಾಗಿರುತ್ತೆ. ಈ ಹೋಟೆಲಲ್ಲಿ ಹೋದಾಗ ಬೇರೆ ತರ ಎಲ್ಲ ತಿಂಡಿ ತಗೊಂಡು ತಿಂತೀವಲ್ಲ, ಆ ತರ ಬೇರೆ ಮಿರ್ಚಿ ಜೊತೆಗೆ ಚೆನ್ನಾಗಿರುತ್ತಂತ ಈ ತರ ಮಾಡಿದೆ. ನಿಮಗೂ ಇಷ್ಟ ಆಗೋದು ಅನ್ಕೊಂಡಿನಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬಜ್ಜಿ ಎಲ್ಲ ರೆಡಿ ಆದವು. ಈಗ ಈರುಳ್ಳಿ ಬಜ್ಜಿ ಸ್ವಲ್ಪ ಮಾಡೋಣ. ಸ್ವಲ್ಪ ಜಾಸ್ತಿ ಏನು ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲ ಹೆಚ್ಚಾಕೊಂಡು ಮಾಡ್ಕೊತಾ ಇದ್ದೀನಿ. ಈ ತರ ಅದು ದುಂಡಿಗೆ ಬಿಟ್ರೆ ಸಾಕು, ಚೆನ್ನಾಗಿ ಬರುತ್ತೆ ಅದು. ಅದನ್ನು ತುಂಬಾ ಟೇಸ್ಟಿ ಆಗಿತ್ತು. ನಮ್ಮ ಕಡಲೆಬೇಳೆ ಹಿಟ್ಟೆ ಹಂಗಿರುತ್ತೆ ಅದು. ನೀವು ಹಿಂಗೆ ಅದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಅದು, ಅಷ್ಟು ಟೇಸ್ಟಿ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಸ್ವಂತ ಕಡಲೆಬೇಳೆನ ಒಣಗಿಸ್ಬಿಟ್ಟು ಬೇಯಿಸಿರ್ತಾರೆ ನಮ್ಮ ಊರ್ ಕಡೆಗೆ. ಹಂಗಾಗಿ ನಾವು ಊರ್ ಕಡೆಗೆ ಹೋದಾಗೆ ತಗೊಂಬರೋದು. ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿನೂ ಇತ್ತು. ಹಾಗೆ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಪರವಾಗಿಲ್ಲ. ನಿಮಗೆ ಇಷ್ಟ ಆದಂತಾನೆ ತಿಳಿಸಿ. ಇಲ್ಲ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಾನೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ನೋಡಿ ಮಂಡಕ್ಕಿನ ಹಾಕೊಂಡಿದ್ದೀನಿ. ಅದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಇದೊಂಥರ ತಿಂದ್ರೆ. ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ ಬೇಕಂದವ್ರು ಮೆಣಸಿಕಾಯಿ ಹೆಂಗಿದ್ರೆ ರೆಡಿ ಇದೆ ಅಲ್ಲ, ಬರೀ ಹಸಿಮೆಣಸಿಕಾಯಿ ತಿನ್ನೋರು ಸುಟ್ಕೊಂಡು ಹಾಕೋಬಹುದು, ಚೆನ್ನಾಗಿರುತ್ತೆ ಅದೊಂಥರ. ನೋಡಿ ಎಲ್ಲ ತರ ಮಿರ್ಚಿ ಹಾಕೊಂಡು ನಮ್ಮ ವೀಣಾ ನಾನು ಕುತ್ಕೊಂಡು ತಿಂತಾ ಇದ್ವಿ. ಇದೊಂಥರ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೆ ನಾನು.
ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ. ಅವ್ರು ನಮ್ಮ ವೀಣಾಗೂ ಇಷ್ಟ ಆಯ್ತು. ಈ ತರ ಎಲ್ಲ ಮಾಡ್ತೀರಾ ನೀವು ಅಂತ ಖುಷಿ ಪಟ್ರು. ಹಳ್ಳಿ ಕಡೆ ಎಲ್ಲ ಊರ್ ಹೊರಗೆ ಎಲ್ಲಾದ್ರೂ ಪಿಕ್ನಿಕ್ ತರ ಹೋದಾಗ ಅಲ್ಲೇ ಹೊರಗಡೆನೆ ಮಾಡಿ ಈ ತರ ಮಂಡಕ್ಕಿ ಅದೆಲ್ಲ ಮಾಡಿ ಮಿರ್ಚಿ ಮಾಡ್ಕೊಂಡು ಹೊರಗಡೆ ಕುತ್ಕೊಂಡೆ ತಿಂದು ಬರ್ತೀವಿ ನಾವು. ಊರ್ ಕಡೆ ಎಲ್ಲ ಮೊದ್ಲೆಲ್ಲ ಹೊಲಗಳಿಗೆ ತಗೊಂಡೋಗಿ ಅಲ್ಲಿ ಮಾಡ್ಕೊಂಡು ತಿಂತಿದ್ವಿ. ಇದೊಂಥರ ಡಿಫ್ರೆಂಟ್ ಇರುತ್ತೆ. ಒಂದೇ ತರ ಮನೇಲಿ ಕುತ್ಕೊಂಡು ತಿಂದು ಮಾಡಿ ಚೆನ್ನಾಗ್ ಅನ್ಸೋದಿಲ್ಲ. ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಒಂಥರ ಮನ್ಸಿಗೆ ಒಂಥರ ಉಲ್ಲಾಸ ಇರುತ್ತೆ. ಇದು ನೋಡಿ ಈರುಳ್ಳಿ ಬಜ್ಜಿ ಇದು ನಮ್ಮ ವೀಣಾ ತೋರಿಸ್ತಿದ್ದಾಳೆ. ಈರುಳ್ಳಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ತುಂಡು ಮೆಣಸಿನಕಾಯಿ ಬಜ್ಜಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.